Hi, good evening, one and all. So, ಹೋಮೋಫೋನ್ ಮತ್ತು ಹೋಮೋಗ್ರಾಫ್ ಮತ್ತು ಹೋಮೋನಿಮ್ ಈ ಮೂರು ವಿಶೇಷ ಪದಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚಿಸಲು ಬಯಸುತ್ತೇನೆ. ಸೊ ಹೋಮೋಫೋನ್ ಅಂದರೆ ಏನು? ಫೋನ್ ಅಂದರೆ ಮಾತಿಗೆ ಸಂಬಂಧಪಟ್ಟಿದ್ದು ಅಥವಾ ಧ್ವನಿಗೆ ಸಂಬಂಧಪಟ್ಟಿದ್ದು ಅಥವಾ ಕೇಳುವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ಅನ್ಕೋತೀವಿ. ಫೋನ್ ಅಂದರೆ ಒಂದು ಧ್ವನಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಈ ಹೋಮೋಫೋನ್ ವರ್ಡ್ಸ್ಗಳಲ್ಲಿ ಏನು ವಿಶೇಷ ಅಂದರೆ ಓದುವುದು ಸೇಮ್ ಇರುತ್ತದೆ, ಓದೋದು ಸೇಮ್ ಆದರೆ ಬರೆಯುವುದು ಮಾತ್ರ ನಾವು ಬೇರೆಯಾಗಿ ಬರೆಯುತ್ತೇವೆ. ಉದಾಹರಣೆಗೆ ಐ ಓದೋದು ಸೇಮ್, ಆದರೆ ಬರೆಯೋದು ಬೇರೆ. ಇ ಅಂತ ಬರೆದಿದ್ದೀವಿ, ಇಲ್ಲಿ ಐ ಅಂತ ಬರೆದಿದ್ದೀವಿ. ಮತ್ತು ಇನ್ನೊಂದು ಎಕ್ಸಾಂಪಲ್, 8 ಓದೋದು ಸೇಮ್, 8 ಓದೋದು ಸೇಮ್. ರೈಟ್ ಓದೋದು ಸೇಮ್ ಆದರೆ ಬರೆಯೋದು ಮಾತ್ರ ಬೇರೆ. ಬರೆಯೋದು ಇದು ಬೇರೆ ಬರೆಯುತ್ತೆ, ಇದು ಬೇರೆ. ಸೊ ಇದನ್ನು ನಾವು ಹೋಮೋಫೋನ್ ಅಂತ ಕರಿತೀವಿ. ಉದಾಹರಣೆಗೆ ಐ ಅಂದರೆ ಕಣ್ಣು ಅಂತಾಗುತ್ತೆ, ಐ ಅಂದರೆ ನಾನು ಅಂತ ಆಗುತ್ತೆ. ಅದೇ ರೀತಿ 8 ಅಂದರೆ 8 ಕೂಡ ಆಗುತ್ತೆ, 8 ಅಂದರೆ ತಿನ್ನು ಕೂಡ ಆಗುತ್ತೆ. ಅದೇ ರೀತಿ ರೈಟ್ ಅಂದರೆ ಸರಿ ಅಥವಾ ಬಲಕ್ಕೆ ಅಂತಲೂ ಆಗುತ್ತೆ. ಮತ್ತು ಇನ್ನೊಂದು ರೈಟ್ ಅಂದರೆ ಬರೆಯೋದು. ಸುಮ್ಮನೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನಾನು ಕೊಟ್ಟಿದ್ದೇನೆ. ಹೆಚ್ಚಿಗೆ ಎಕ್ಸಾಂಪಲ್ಸ್ಗಳನ್ನು ನಾನು ಬೇರೆ ಒಂದು PDF ಈಗಾಗಲೇ ಶೇರ್ ಮಾಡಿದ್ದೇನೆ, ಅದನ್ನು ನೀವು ಗಮನಿಸಬಹುದು. ಆ PDF ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಸಲುವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಈ ಹೋಮೋಫೋನ್ ಬಗ್ಗೆ ನಿಮಗೆ ಯಾವುದೇ ಡೌಟ್ ಇಲ್ಲ ಅಂದರೆ ನಾನು ಮುಂದಿನ ಟಾಪಿಕ್ಗೆ ಹೋಗ್ತೇನೆ. ಹೋಮೋಫೋನ್ ಅಂದರೆ ಏನು? ಓದುವುದು ಸೇಮ್, ಬರೆಯೋದು ಬೇರೆ. ಇಷ್ಟು ಮಾತ್ರ ನೀವು ತಿಳ್ಕೊಂಡ್ರೆ ಸಾಕು. ಇದನ್ನು ಒಂದು ಟ್ರಿಕ್ ನೆನಪಿಟ್ಕೊಳ್ತೆ. ನೆಕ್ಸ್ಟ್, ಹೋಮೋಗ್ರಾಫ್ ಅಂದರೆ ಇಲ್ಲಿ ಬರೆಯುವುದು ಸೇಮ್ ಆದರೆ ಓದೋದು ಬೇರೆ. ಅಲ್ಲಿ ನಾವು ಹೋಮೋಫೋನಲ್ಲಿ ಏನು ಮಾಡಿದ್ದೀವಿ, ಓದೋದು ಒಂದೇ ಇತ್ತು ಆದರೆ ಬರೆಯೋದು ಬೇರೆ ಇತ್ತು. ಆದರೆ ಇಲ್ಲಿ ಗ್ರಾಫ್ ಅಂದರೆ ಇದು ಬರವಣಿಗೆ ಸಂಬಂಧಪಟ್ಟಿದ್ದು. ಈ ಪದನೇ ಹೇಳುತ್ತೆ ನಮಗೆ. ಗ್ರಾಫ್ ಅಂದರೆ ಬರವಣಿಗೆಗೆ ಸಂಬಂಧಪಟ್ಟಿದ್ದು ಅಂತ. ಅಲ್ಲಿ ಫೋನ್ ಅಂದರೆ ಕೇಳಿಸೋಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ಹೇಳಿದ್ದೀವಿ. ಈಗ ಗಮನಿಸಿ, ಇಲ್ಲಿ ಗ್ರಾಫ್ ಅಂದರೆ ಬರೆಯೋದು ಸೇಮ್ ಆಗಿ ಬರೆದಿದ್ದೆವು. LIVE ಇದನ್ನು ನಾವು ಲಿವ್ ಅಂತ ಕೂಡ ಓದ್ತೀವಿ ಮತ್ತು ಲೈವ್ ಅಂತ ಕೂಡ ಓದ್ತೀವಿ. ಅಂದರೆ ಬರೆಯೋದು ಸೇಮ್ ಆದರೆ ಓದೋದು ಬೇರೆ. ಲಿವ್ ಅಂದರೆ ಏನು? ಜೀವಿಸು. ಲಿವ್ ಅಂದರೆ ಜೀವಿಸು, ಜೀವನ ಮಾಡ್ತೀವಲ್ಲ, ಬದುಕೋದಕ್ಕೆ ಲಿವ್ ಅಂತ ಕರಿತೀವಿ. ಅದೇ ನಾವು ಲೈವ್ ಅಂತ ಓದಿದರೆ ಇದು ನೇರ ಪ್ರಸಾರ ಅಂತ ಆಗುತ್ತೆ. ನಾವು TVಯಲ್ಲಿ ಕ್ರಿಕೆಟ್ ಮ್ಯಾಚನ್ನು ಲೈವ್ ಆಗಿ ನೋಡ್ತಿರ್ತೀವಿ, ನ್ಯೂಸನ್ನು ಲೈವ್ ಆಗಿ ಕೇಳ್ತಿರ್ತೀವಿ. ಅದನ್ನು ಸ್ಪೆಲ್ಲಿಂಗ್ ಇರೋದು LIVE, ಅದನ್ನು ನಾವು ಆ ಸಂದರ್ಭಕ್ಕೆ ಅನುಗುಣವಾಗಿ ಲಿವ್ ಅಂತ ಓದ್ತೀವಿ, ಹಾಗೆ ಲೈವ್ ಅಂತ ಕೂಡ ಓದ್ತೀವಿ. ಇನ್ನೊಂದು 1-2 ಉದಾಹರಣೆಗಳನ್ನು ಗಮನಿಸಿದರೆ ನಿಮಗೆ ಈ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ವಿಂಡ್ ಅಂದರೆ ಗಾಳಿ, WIND, ವಿಂಡ್ ಅಂದರೆ ಗಾಳಿ. ಅದೇ ರೀತಿ ವೈಂಡ್ ಅಂದರೂ ಕೂಡ ಮುಗಿಸು. ವೈಂಡ್ ಅಂದರೆ ಮುಗಿಸು. ಇಲ್ಲಿರೋದು WINDನೇ, ಆದರೆ
ಒಂದು ಕಡೆ ಏನಿದೆ ಇದನ್ನು ವಿಂಡ್ ಅಂತ ಓದ್ತಾ ಇದ್ದೀವಿ, ಇನ್ನೊಂದು ಕಡೆ ವೈಂಡ್ ಅಂತ ಓದ್ತಾ ಇದ್ದೀವಿ. ವೈಂಡ್ ಅಪ್ ಮಾಡಿರಿ ಅಂತಾರಲ್ಲ, ಮುಗಿಸ್ರಿ ಅಂತಾರಲ್ಲ. ಮತ್ತು ನೆಕ್ಸ್ಟ್ ಈ ಆಬ್ಜೆಕ್ಟ್ ಮತ್ತು ಅಬ್ಜೆಕ್ಟ್. ಆಬ್ಜೆಕ್ಟ್ ಅಂದರೆ ವಸ್ತು, ಅಬ್ಜೆಕ್ಟ್ ಅಂದರೆ ವಿರೋಧ ಮಾಡೋದು. ಐ ಅಬ್ಜೆಕ್ಟ್ ಯುವರ್ ಆನರ್ ಅಂತ ಹೇಳ್ತಿರ್ತಾರೆ, ಅಂದರೆ ಅದಕ್ಕೆ ವಿರೋಧ ಮಾಡೋದು. ಆಬ್ಜೆಕ್ಟ್ ಅಂದರೆ ವಸ್ತುಗಳು. ಮಿನಟ್ ಮತ್ತು ಮೈನ್ಯೂಟ್. ಮಿನಟ್ ಅಂದರೆ ನಿಮಿಷ, ಮಿನಟ್ ಅಂದರೆ ನಿಮಿಷ. ಅದೇ ಇದನ್ನು ಮೈನ್ಯೂಟ್ ಅಂತ ಓದಿದರೆ ಅದು ಏನಾಗುತ್ತೆ, ಮೈನ್ಯೂಟ್ ಅಂದರೆ ಚಿಕ್ಕ, ಅತ್ಯಂತ ಚಿಕ್ಕ ಕಣ, ಮೈನ್ಯೂಟ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ. ಹೀಗೆ ಅನೇಕ ಒಂದು ಉದಾಹರಣೆಗಳನ್ನು ನೀವು ಗಮನಿಸಬಹುದು. ಈಗ ನಾವು ನೆಕ್ಸ್ಟ್ ಒಂದು ಟಾಪಿಕ್ಗೆ ಮೂವ್ ಆಗ್ತೀನಿ. ಇದು ಹೋಮೋನಿಮ್ ಅಂತ. ಹೋಮೋನಿಮ್ ಅಂದರೆ ಇಲ್ಲಿ ಓದೋದು ಸೇಮ್, ಬರೆಯೋದು ಸೇಮ್. ಓದೋದು ಸೇಮ್, ಬರೆಯೋದು ಸೇಮ್. ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ಡೇಟ್. ಇಲ್ಲಿ ನೋಡಿ ಡೇಟ್ ಅಂತ ಇದೆ, ಇದನ್ನು ಡೇಟ್, ಇದನ್ನು ಡೇಟೆ, ಆದರೆ ಇದರ ಅರ್ಥ ಮಾತ್ರ ಬೇರೆ ಇರುತ್ತದೆ. ಇಲ್ಲಿ ನೋಡಿ ಡೇಟ್ ಅಂದರೆ ಖಜೂರಿ ಅಂತ ಆಗುತ್ತೆ, ಆದರೆ ಡೇಟ್ ಅಂದರೆ ದಿನಾಂಕ ಅಂತ ಆಗುತ್ತೆ. ಲಾಯನ್ ಡೇಟ್ಸ್ ಅಂತ ಅಡ್ವರ್ಟೈಸ್ಗೆ ಇರ್ಬೋದು ನೀವು. ಖಜೂರಿ ಅಂದರೆ ನಾವು ಏನಂತ ಕರಿತೀವಿ, ಡೇಟ್ಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೀವು ನೋಡಿದರೆ ಮತ್ತೆ ನಿಮ್ಮ ಟಾಪಿಕ್ ನಿಮಗೆ ಕ್ಲಿಯರ್ ಆಗ್ಬೋದು. ಈಗ ಕ್ಲೋಸ್ ಅಂದರೆ ಮುಚ್ಚು. ಅದೇ ರೀತಿ ಕ್ಲೋಸ್ ಅಂದರೆ ಸಮೀಪ. ಹಿ ಈಸ್ ಮೈ ಕ್ಲೋಸ್ ಫ್ರೆಂಡ್ ಅಂತ ನಾವು ಹೇಳ್ತಿರ್ತೀವಿ. ನಾವೇನಂತೀವಿ, ಟಿಕೆಟ್ ಬುಕ್ ಮಾಡು ಅಂತಿರ್ತೀವಿ. ಟಿಕೆಟ್ ಬುಕ್ ಮಾಡು ಅಂದರೆ ಕಾಯ್ದಿರಿಸು. ಅದೇ ಬುಕ್ ಅಂದರೆ ಪುಸ್ತಕ ಕೂಡ ಆಗುತ್ತೆ. ನೋಡ್ರಿ, ರಿಂಗ್ ದ ಬೆಲ್ ಅಂತ ಹೇಳ್ತೀವಿ. ರಿಂಗ್ ದ ಬೆಲ್ ಅಂದರೆ ಬಾರಿಸು. ಅದೇ ರಿಂಗ್ ಅಂದರೆ ಉಂಗುರ. ಈಗ ಒಂದು ಉದಾಹರಣೆ ನೋಡೋಣ. ಟೈ ಅಂದರೆ ಮ್ಯಾಚ್ ಟೈ ಆಗಿತ್ತು ಅಂತ ಹೇಳ್ತೀವಿ. ಅದೇ ಟೈ ಕೊರಳಪಟ್ಟಿ. ಸೊ ವೆಲ್ ಅಂದರೆ ಬಾವಿ. ಅದೇ ವೆಲ್ ಅಂದರೆ ಒಳ್ಳೆಯ. ಹೀಗೆ ವಾಚ್ ಅಂದರೆ ಗಡಿಯಾರ, ವಾಚ್ ಅಂದರೆ ವೀಕ್ಷಿಸು. ಇದನ್ನು ನಾವು ಹೋಮೋನಿಮ್ ಅಂತ ಕರಿತೀವಿ. ಸೊ ಹೋಮೋಫೋನ್, ಹೋಮೋಗ್ರಾಫ್, ಹೋಮೋನಿಮ್, ಈ 3 ಟಾಪಿಕ್ಗಳ ಬಗ್ಗೆ ಒಂದು ಕಲ್ಪನೆಯನ್ನು ಮೂಡಿಸಿಕೊಂಡು ನಮ್ಮ ಲರ್ನಿಂಗನ್ನು ಫನ್ ವೇಯಲ್ಲಿ ಮಾಡ್ಬೋದು ಅಂತ ನನ್ನ ಭಾವನೆ. ಥ್ಯಾಂಕ್ ಯು.